ಗೌಡ್ರೆ ನಮಸ್ತೆ. ನಮಸ್ತೆ ರೀ. ತಮ್ಮ ಹೆಸರು? ಯೋಗೇಶ್ ಕಾವೇರಿ. ಯೋಗೇಶ್ ಕಾವೇರಿ. ಊರು? ಊರು ಮೂಗಿನಗುಂದಿ. ಯಾವ ಜಿಲ್ಲೆ? ನಮ್ಮದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು. ದಾವಣಗೆರೆ ಜಿಲ್ಲೆ ಹರಿಹರ. ಅಷ್ಟು ದೂರದಿಂದ ಬಂದಿದ್ದೀರಾ? ಮತ್ತೆ ಇದು ಹಾಕ್ಬೇಕಂತ ಉದ್ದೇಶ ಐತ್ರಿ, ಅದಕ್ಕೆ ಬಂದು. ಏನು ಗಿಡ ತಗೊಳ್ಳೋದಕ್ಕೆ ಬಂದ್ರಿ? ಜಾಕಾಯಿ ಅಂತ ಹೇಳಿ ಹಾಂ, ತೆಂಗಿನ ತೋಟದಲ್ಲಿ ಬೆಳೆಯುವಂಥದ್ದು ಇದು. ಜಾಯಿಕಾಯಿ ಸಂಬಾರ ಪದಾರ್ಥಕ್ಕೆ ಯೂಸ್ ಆಗುವಂಥದ್ದು. ಅಲ್ಲ ಗೌಡ್ರೆ, ಎಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ದೀರಾ? ಇಲ್ಲ, ನಿಮ್ಮ ಫಾರ್ಮ್ ನಮ್ಗೆ ಇಷ್ಟ ಆಯಿತು, ಅದಕ್ಕೆ ಬಂದಿದ್ದೀವಿ. ಹೌದಾ? ಎಷ್ಟು ಗಿಡ ತಗೊಂಡ್ರಿ ಇವತ್ತು? ಒಂದು 220 ಕಸಿ ಗಿಡಗಳು. ಹಸಿ ಗಿಡಗಳು, ಅದ್ರ ಜೊತೆಗೆ ಪರಾಗಸ್ಪರ್ಶ ಉದ್ದೇಶ ಬೀಜದ ಗಿಡಗಳು. ಅಲ್ಲ ಗೌಡ್ರೆ, ಅಷ್ಟು ದೂರದಿಂದ ಬಂದಿದ್ದೀರಾ ಪಾಪ. ಏನು ಮಾಡೋದು ಸರ್, ನಿಮ್ಮದು ಕೋಆಪರೇಟಿವ್ ಇದೆಯಲ್ಲ. ನೀವಿಲ್ಲಿ ನೋಡ್ಬೋದು, ಇದು ಬಂದು ರಾಮಪತ್ರೆ ಗಿಡಕ್ಕೆ ಕಸಿ ಮಾಡಿರೋವಂಥ ಜಾಯಿಕಾಯಿ ಗಿಡಗಳು. ನೀವು ಗಿಡಗಳು ನೋಡ್ಬೋದು ಎಷ್ಟು ಹೆಲ್ದಿಯಾಗಿದ್ದಾವೆ ಅಂತ. ಆಲ್ಮೋಸ್ಟ್ ಎಲ್ಲ ಒನ್ ಸ್ಟೆಪ್ ಬಂದಿರೋಂಥ ಗಿಡಗಳೇ. ವೆರೈಟಿ ಬಂದು ಕಾಲಾಡಿ ಅಂದ್ಬಿಟ್ಟು ಕೇರಳದು. ಸೊ ಗಿಡಗಳು ಬಲ್ಕಲ್ಲೇ ಇದ್ದಾವೆ. ನೀವು ಎಷ್ಟು ಗಿಡಗಳು ಕೇಳಿದ್ರು ನಾನು ಅದನ್ನ ಫುಲ್ಫಿಲ್ ಮಾಡಿಕೊಡ್ತೀನಿ, ಜಾಯಿಕಾಯಲ್ಲಿ ಆಗಲಿ ಮತ್ತೊಂದರಲ್ಲೇ ಆಗಲಿ. ನೀವು ನೋಡ್ಬೋದು ಎಲ್ಲ ಓಪನ್ ಸ್ಪೇಸಲ್ಲಿ ಬೆಳೆಸಿರೋಂಥ ಗಿಡಗಳನ್ನೇ. ಯಾವುದೇ ರೀತಿಯ ಶೇಡ್ ನೆಟ್ ಆಗಲಿ ಪಾಲಿ ಹೌಸ್ ಒಳಗಡೆ ಆಗಲಿ ಇಟ್ಟಿಲ್ಲ. ಸೊ ಇದೆಲ್ಲ ಬಂದು ರಾಂಬುಟಾನ್ ಗಿಡಗಳು. ಇದು ಅಷ್ಟೇ ಓಪನ್ ಸ್ಪೇಸಲ್ಲೇ ಬೆಳೆಸ್ತಾ ಇರೋಂಥ ಗಿಡಗಳು. ಇದು ಮಟೋವಾ. ನೀವಿದು ರಾಮಪತ್ರೆ ಗಿಡದ್ದು ಸ್ಟೆಮ್ ನೋಡ್ಬೋದು ಎಷ್ಟು ಬಲಿಷ್ಠವಾಗಿದ್ದಾವೆ ಅಂತ. ಈ ರಾಮಪತ್ರೆ ಗಿಡಕ್ಕೆ ವೀಕ್ಷಕರೇ ಈ ಥರ ಸೈಡಿಂದ ಕಸಿ ಕಟ್ಟಿರ್ತಾರೆ. ನೋಡ್ಬೋದು, ಕಸಿ ಮಾಡಿರೋ ಜಾಗ ಕಾಣಿಸ್ತಾ ಇದೆ. ತುಂಬ ಹಳೆ ಮರದ ಜಾಯಿಕಾಯಿದು ಸಯಾನ್ ತಗೊಂಡು ಈ ಥರ ಕಣ್ಣು ಕಸಿ ಮಾಡಿರ್ತಾರೆ. ನಂತರ ಇದು ಬೆಳೀತಾ ಬೆಳೀತಾ ದೊಡ್ಡದಾಗಿ ಈ ಥರ ಒಂದು ಸ್ಟೆಪ್ ಬಂದಿರುತ್ತೆ. ಇದಕ್ಕೆ ನಾವು ಸಾಮಾನ್ಯ ಒಂದು ಸ್ಟೆಪ್ ಅಂತ ಕರಿತೀವಿ. ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬೆಳೀತದೆ, ಆವಾಗ ಸ್ವಲ್ಪ ರೇಟ್ ಒಂಚೂರು ಜಾಸ್ತಿ ಇರುತ್ತೆ, 2 ಸ್ಟೆಪ್ಸ್ ಅಂತೀವಿ. ಸೊ ಜಾಯಿಕಾಯಲ್ಲಿ ವಿಶೇಷತೆ ಏನಂದರೆ ಗಿಡಗಳು ದೊಡ್ಡದಾಗ್ತಾ ಆಗ್ತಾ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದಕ್ಕೆ ಮುಷ್ಟಿಲ್ ಆರಾಮಾಗಿ ಇಟ್ಕೋಬೋದು ಜಾಯಿಕಾಯಿ ಗಿಡ, ಅಷ್ಟು ಸ್ಟೆಮ್ಮು ಸ್ಟ್ರೆಂತ್ ಆಗಿದೆ. ಈ ಥರ ರಾಮಪತ್ರೆ ಗಿಡದಲ್ಲಿ ಚಿಗುರು ಬರ್ತಾ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಆವಾಗ ಸ್ವಲ್ಪ ಚಿವುಟ ಹಾಕ್ಬೇಕು ಈ ಥರ. ಇದು ಬೆಳೆಯೋದಕ್ಕೆ ಬಿಡಬಾರ್ದು. ನಿಮಗೆ ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ರಾಮಪತ್ರೆ ಗಿಡದ ಎಲೆಗಳು ಸ್ವಲ್ಪ ತುಂಬ ದಪ್ಪ ಇರುತ್ತೆ. ಜಾಯಿಕಾಯಿ ಗಿಡದ ಎಲೆಗಿಂತನೂ ಇದು ನಿಮಗೆ ತುಂಬ ದಪ್ಪ ಇರುತ್ತೆ. ಜಾಯಿಕಾಯಿ ನಿಮಗೆ ಎಫರ್ಟ್ಲೆಸ್ ಫಾರ್ಮಿಂಗ್ ವೀಕ್ಷಕರೇ. ಕೇವಲ ಏನಂದರೆ ಕಸಿ ಜಾಯಿಕಾಯಲ್ಲಿ ನಿಮಗೆ ಹಣ್ಣು ಬಿಡೋಕ್ಕೊಂದು 3-4 ಇಯರ್ಸು, ಸೀಡ್ಲಿಂಗಲ್ಲಿ ಒಂದು 4-5ರಿಂದ ಒಂದು 6 ವರ್ಷ ತನಕ ಟೈಮ್ ತಗೊಳುತ್ತೆ ಒಂದೊಂದು. ನಾನು ಜಾಯಿಕಾಯಿ ಬಗ್ಗೆ ಸಂಪೂರ್ಣ ಮಾಹಿತಿ ಒಳಗೊಂಡ ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನ ವೀಕ್ಷಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದನ್ನು ವಿಡಿಯೋ ಲಿಂಕ್ ಸಹ ಕೊಟ್ಟಿರ್ತೀನಿ. ತುಂಬ ಒಂದು ಅದ್ಭುತವಾದ ಒಂದು ವಿಡಿಯೋ ಅದು. A to Z ಜಾಯಿಕಾಯಿ ಫಾರ್ಮಿಂಗ್ ಬಗ್ಗೆ ಕ್ಲೀನಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ನಿಮ್ಗೆ ಇದರ ವಿಶೇಷತೆ ಏನಂದರೆ ನೀವು ಮರ ಹತ್ತಿ ಕಾಯಿ ಕೆಡಗೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಜಾಯಿಕಾಯಿನಲ್ಲಿ ಬಿದ್ದಂಥ ಕಾಯಿಗಳನ್ನ ಆಯ್ಕೊಳ್ಳೋದಷ್ಟೇ. ಕೇವಲ ವರ್ಷಕ್ಕೊಂದು 3-4 ತಿಂಗಳವರೆಗೂ ಕಾಯಿ ಕೊಡ್ತಾ ಇರುತ್ತೆ. ಒನ್ ಟೈಮು ಡೈಲಿ ನಾರು ತೊಗೊಬೋದು, ಅಥವಾ ನೀವು ಒಂದು ದಿನ ಬಿಟ್ಟು ಒಂದು ದಿನ ತೊಗೊಂಡು ಪತ್ರೆ ಮತ್ತು ಬೀಜನ ಸಪ್ರೇಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಬೋದು. ಕೆಡಲ್ಲ ಅದು ನಿಮಗೆ. ನಾನು ಆಲ್ಮೋಸ್ಟ್ ವೀಕ್ಷಕರೇ ಯಾವುದು ಶೇಡ್ ನೆಟ್ ಒಳಗೆ ಬೆಳೆಸಿಲ್ಲ, ಎಲ್ಲ ಈ ಥರ ಓಪನ್ ಸ್ಪೇಸಲ್ಲಿ ಇಟ್ಟು ಕೊಡ್ತಾ ಇರೋಂಥ ಗಿಡಗಳೇ. ಸೊ ಯಾರಿಗಾದರೂ ಈ ರೀತಿ ಜಾಯಿಕಾಯಿ ಗಿಡಗಳ ಅವಶ್ಯಕತೆ ಇದ್ದಲ್ಲಿ ಅಥವಾ ಬೇರೆ ಗಿಡಗಳನ್ನ ಅವಶ್ಯಕತೆ ಇದ್ದಲ್ಲಿ ಅವರು ನರ್ಸರಿನ ಸಂಪರ್ಕಿಸ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಧನ್ಯವಾದಗಳು.